ಬಲವರ್ಧನೆಗಾಗಿ ಭೀಮಾ ಸಮಾವೇಶ. ನಾವು ಬಲಗೊಳ್ಳೋಣ, ಬಿಜೆಪಿಯನ್ನು ಬಲಗೊಳಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನಿರೀಕ್ಷೆ ಮೀರಿ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ತಾವೆಲ್ಲ ಬಂದಿದ್ದೀರಾ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದು ಆಡಳಿತ ವೈಖರಿ ತಮಗೆ ಗೊತ್ತಿರುವುದು ಅಂತ ತಿಳ್ಕೊಂಡಿದ್ದೇನೆ. ಅವರು ಪ್ರಧಾನಿ ಆದಮೇಲೆ ಒಂದು ದಿವಸ ರೆಸ್ಟ್ ತಗೊಳ್ಳಿದ್ದೇನೆ, ರಜಾ ತಗೊಳ್ಳಿದ್ದೇನೆ. ನಿರಂತರವಾಗಿ ಕೆಲಸ ಮಾಡ್ತಾ ಪಕ್ಷವನ್ನು ಬಲಪಡಿಸ್ತಾ ಇರುವಂತದ್ದನ್ನ ತಾವೆಲ್ಲ ನೋಡಿದ್ದೇವೆ, ಕೇಳಿದ್ದೇವೆ. ಒಬ್ಬ ದೇಶದ ಪ್ರಧಾನಿನೇ ಒಂದು ದಿವಸ ವಿಶ್ರಾಂತಿ ಪಡೆದೇನೆ ಪ್ರಪಂಚದ ಉದ್ದಗಲಕ್ಕೆ ಹೋಗಿ ಬಂದ ಮೇಲೂ ಸಹ ವಿಶ್ರಾಂತಿ ಪಡೆದೇನೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಅವರ ಹೆಸರು ಹೇಳುವಂತ ನಾವು ಬಿಜೆಪಿಯ ಮುಖಂಡರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ತಾವೇ ತೀರ್ಮಾನ ಮಾಡಬೇಕಾಗಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸರಿಸಾಟಿ ಆಗುವಂತ ಯಾವುದೇ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಇದನ್ನ ಸದುಪಯೋಗ ಮಾಡಿಕೊಂಡು 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತೇನು ಸಂಕಲ್ಪ ಮಾಡಿದ್ದೇವೆ. ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗಿರುವಂತವರು ನೀವೇನೆ. ಆ ದಿಕ್ಕಿನಲ್ಲಿ ನೀವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇನ್ನು 3-4 ದಿವಸ ಆದ್ಮೇಲೆ ರಾಜ್ಯದ ಅಧ್ಯಕ್ಷರನ್ನು ಕೇಳಿ ನಾನು ಸಹ ಒಂದು ದಿವಸಕ್ಕೆ 2 ಜಿಲ್ಲೆ ಪ್ರವಾಸ ಮಾಡೋನಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಸಭೆಯನ್ನು ಮಾಡೋಲ್ಲ, ಕೇವಲ ನಮ್ಮ ಪ್ರಮುಖರ ಕಾರ್ಯಕರ್ತರ ಸಭೆಯನ್ನು ಮಾಡುವಂತ ಪ್ರಯತ್ನ ಮಾಡ್ತೇನೆ. ದಲಿತ ಸಮುದಾಯವನ್ನ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸ ಆಯ್ತೇ ಹೊರತು ಈ ಸಮುದಾಯಗಳಿಗೆ ನ್ಯಾಯ ಒದಗಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಹಿಂದಾಗಲಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಲ್ಲ ವರ್ಗದ ಜನರಿಗೆ ಜಾತಿ, ಕುಲ, ಗೋತ್ರ ಯಾವುದನ್ನು ನೋಡದೇನೆ ಎಲ್ಲರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರೋ ಈ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೆಲಸ ಮಾಡೋದೇನೆ ಒಂದು ಸೌಭಾಗ್ಯ ನಮ್ಮದು ಅಂತ ನಾನು ಭಾವಿಸಿದ್ದೇನೆ. ಇದನ್ನ ಅರ್ಥ ಮಾಡಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿ ಪಕ್ಷವನ್ನು ಬಲಪಡಿಸುವಂತ ಕೆಲಸ ಮಾಡ್ತೀರಾ. ಬಹುಶಃ ರಾಜ್ಯದ ಮೂಲೆ ಮೂಲೆಯಿಂದ ಬಿಡುವು ಮಾಡಿಕೊಂಡು ತಾವು ಬಂದಿದ್ದೀರಾ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ್ಮೇಲೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನ ಪ್ರಾರಂಭ ಆಗಿದೆ. ಎಲ್ಲ ಕಾರ್ಯಕರ್ತರಲ್ಲಿ ನಾವು ಮುಂದೆ ಎಲ್ಲ ಲೋಕಸಭಾ ಕ್ಷೇತ್ರನ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಬರುವಂತ ಒಂದು ವಾತಾವರಣ ಆಗಿರುವಂತಹದ್ದು. ಹಿಂದಿನ ವಿಧಾನಸಭಾ ಚುನಾವಣೆ ಬಗ್ಗೆ ಈಗ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ನಮ್ಮದೇ ಆದ ತಪ್ಪಿನಿಂದ ನಾವು ಈ ಸ್ಥಿತಿಗೆ ಬಂದಿದ್ದೇವೆ. ಆದರೆ ಬರುವಂತ ದಿವಸಗಳಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೇನೆ, 120, 125, 130 ಸೀಟುಗಳನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುವಂತಹದ್ದು ಸೂರ್ಯ ಚಂದ್ರರದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಈ ದಿಕ್ಕಿನಲ್ಲಿ ನಾವು ನೀವೆಲ್ಲ ಆತ್ಮವಿಶ್ವಾಸದ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಸಾಕಷ್ಟು ಸಮಯ ಕೊಟ್ಟು ಚರ್ಚೆಗಳನ್ನು ಮಾಡಿದ್ದೀರಾ ನೀವೆಲ್ಲ. ನಾನು ಅನಿರೀಕ್ಷಿತವಾಗಿ ಬಂದು ಏನ್ ನಡೀತಾ ಇದೆ ಬಿಜೆಪಿ ಆಫೀಸಲ್ಲಿ ನೋಡೋಣ ಅಂತ ಬಂದಾಗ ಇಂಥ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ನಾನು ಕೆಲವು ಸಮಯ ನಿಮ್ಮ ಜೊತೆಗೆ ಇರಬೇಕು ಅಂತ ನಾನು ಬಂದಿದ್ದೇನೆ. ಬಹಳ ಸಂತೋಷ ಆಯ್ತು ನನಗೆ.